ನಾನು ಹೇಳಿದ್ನಲ್ಲ ನಿಮಗೆ ಮಿಂತ್ರ ನಲ್ಲೆಂಡ ಬ್ರೆಡ್ ಮೇಲೆ ನಾನು ಸ್ಪ್ರೆಡ್ ಮಾಡ್ಕೊತೀನಿ. ಬೆನ್ನೆಲ್ಲ ನೋವ್ತಿದೆ ಒಂದೇ. ಟೋಕನ್ ಆಫ್ ಲವ್, ಐ ಮೀನ್ ಸಿಂಪ್ಲಿ ಹಾಯ್ ನೋಡಿ, ಐ ಮೀನ್ ಸಾರಿ ಇಂಟ್ರೊಡಕ್ಷನ್ನೇ ಮಾಡಿಲ್ಲ. ಹಲೋ ಗೈಸ್, ವೆಲ್ಕಮ್ ಟು ಕೀರ್ತನ ರಾಜೇಶ್ವರಿ ಯೂಟ್ಯೂಬ್ ಚಾನಲ್. ಸೊ ಪ್ರತಿಯೊಬ್ರಿಗೂ ಲೈಕ್ ಯಾರೆಲ್ಲ ನಾನು ವ್ಲಾಗ್ಸ್ ನೋಡ್ತಾ ಇದ್ದೀರಾ ಪ್ರತಿಯೊಬ್ರಿಗೂ ಧನ್ಯವಾದಗಳು. ಆ್ಯಂಡ್ ಯಾರೆಲ್ಲ ಇನ್ನೂ ನನ್ನ ವೀಡಿಯೋ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಯಾವತ್ತೂ ಹಿಂಗೆ ಹೇಳೇ ಇಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ಟಾರ್ಟಿಂಗ್ ಆಫ್ ದಿ ವ್ಲಾಗಲ್ಲಿ, ನಾನು ಯಾವಾಗಲೂ ಎಂಡಲ್ಲೇ ಹೇಳೋದು. ಸೊ ಇವತ್ತೇನೋ ಹೇಳ್ಬೇಕು ಅನಿಸ್ತು. ಸೊ ಎಲ್ಲರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಆ್ಯಂಡ್ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಆ್ಯಂಡ್ ಏನಕ್ಕೆ ಬೆಲ್ ಐಕನ್ ಪ್ರೆಸ್ ಮಾಡಬೇಕಂದ್ರೆ ನಿಮಗೆ ನೋಟಿಫಿಕೇಷನ್, ನಾನು ಯಾವುದೇ ವ್ಲಾಗ್ಸ್ ಅಪ್ಲೋಡ್ ಮಾಡಿದ್ರೆ ನಿಮಗೆ ನೋಟಿಫಿಕೇಷನ್ ಇಮಿಡಿಯೇಟ್ಲಿ ಬರಬೇಕಂದ್ರೆ ನೀವು ಬೆಲ್ ಐಕನ್ನ ಪ್ರೆಸ್ ಮಾಡ್ಕೊಬೇಕು. ಸೊ ನಾನು ಹೇಳಿದ್ನಲ್ಲ ನಿಮಗೆ ಮಿಂತ್ರಾಯಿಂದ ಡ್ರೆಸ್ ಆರ್ಡರ್ ಮಾಡಿದ್ದೆ ಅಂತ. ಸೊ ಬ್ಯಾಲೆನ್ಸ್ ಡ್ರೆಸ್ ಬಂದೈತೆ, ಫುಲ್ ಬಂದಿಲ್ಲ, ಏನೋ ಒಂದು 4 ಬಂದೈತೆ, ನೋಡೋಣ. ಇದೊಂದು ಟೀ ಶರ್ಟ್ ನಾನು ಆರ್ಡರ್ ಮಾಡಿದ್ದೆ ಮಿಂತ್ರಾಯಿಂದ. ನಾನು ಬೆಂಗಳೂರಿಗೆ ಹೋದಾಗ ಹಾಕೊಬೇಕು ಅಂತ ಅಂದ್ಕೊಂಡಿದ್ದೆ, ಬಟ್ ದೆನ್ ಇವಾಗಲೇ ಹಾಕ್ಕೊಂಬಿಟ್ಟೆ. ಬಟ್ ಇಟ್ಸ್ ವೆರಿ ಕಂಫಿ ಆ್ಯಂಡ್ ನೈಸ್. ಒಂದು ಬ್ಯಾಗಿ ತೋರಿಸ್ಬೇಕಲ್ಲ, ಅದಕ್ಕೆ ಒಂದು ಬ್ಯಾಗಿ ಪ್ಯಾಂಟ್ಸ್ ಮೇಲೆ ಹಾಕ್ಕೊಂಡಿದ್ದೀನಿ. ಆ್ಯಂಡ್ ಫಸ್ಟ್ ಒನ್ ಅನ್ಬಾಕ್ಸ್ ಮಾಡೋಣ. ವಾಟ್ ಇಸ್ ದಿಸ್? What is this? When did I order this? Hold this, baby. I ordered this. Okay. For this? Record. I ordered this holographic eyeliner. It's like one eyeliner. I guess it's a token of love. Token of love. I mean, simply. What is it? Only this I ordered. Why this? That fragrance thing. That's okay. Okay, this is just a sample. With love they given. This only I ordered. But pen. This is pen. Simply they gave. ಇದು ನಾನು ಒಂದು ಹೋಲೋಗ್ರಾಫಿಕ್ ಐಲೈನರ್ ಆರ್ಡರ್ ಮಾಡಿದೆ. ಸೊ ಒಂದು ಜಿಗಿ ಥರ ಡ್ರೆಸ್ ಹಾಕ್ಕೊಂಡ್ರೆ ಆವಾಗ ಈ ಥರ ಐಲೈನರ್ ಹಾಕ್ಕೊಳ್ಳೋಣ ಅಂತ. ಅದ್ರ ಜೊತೆಗೆ ನಾನು ಇದು ಆರ್ಡರೇ ಮಾಡಿಲ್ಲ, ಅವ್ರು ನನಗೆ ಕಳಿಸಿದ್ದಾರೆ. ಜಸ್ಟ್ ಟೋಕನ್ ಆಫ್ ಲವ್. This is something perfect grip spray, exceptionally fine mist for superior makeup hold, dewy finish. So it's just a makeup spray. Careful ಆಗಿರಿ, ಇನ್ ಕೇಸ್ ನೀವು ಆರ್ಡರ್ ಮಾಡಿದರೆ ಕೇರ್ಫುಲ್ಲಿಂದ ತೆಗೀರಿ. ಸೊ ಹಿಂಗಿರುತ್ತೆ. ಇಲ್ಲಿ ನಿಮಗೆ ಬ್ಲ್ಯಾಕ್ ಕಲರ್ ಕಾಣ್ತಿದೆಯಾ? ಬಟ್ ಇಟ್ಸ್ ನಾಟ್ ಬ್ಲ್ಯಾಕ್, ಸಮಥಿಂಗ್ ಲೈಕ್ ಪೀಕಾಕ್ ಬ್ಲೂ ಕಲರ್ ಥರ ಕಾಣ್ತಿದೆಯಾ? ಇವಾಗ ಕಾಣ್ತಿದೆ ಅನಿಸುತ್ತೆ. ಯಾ, ದಿಸ್ ಕಲರ್. ನೆಕ್ಸ್ಟ್ ಬಂದು ಇದೇನಪ್ಪ? ಓ, ಇಟ್ಸ್ ಅ ಜಂಪ್ ಸೂಟ್. ಓಕೆ, ಹೆಂಗಿದೆ? ಒಂದು ಜಂಪ್ ಸೂಟ್ ಆರ್ಡರ್ ಮಾಡಿದೆ. ನೆಕ್ ಬಂದು ಈ ಶೇಪಲ್ಲಿರುತ್ತೆ. ಹಿಂಗೆ ಇಲ್ಲಿ ಸೈಡಲ್ಲಿ ಫೋಟೋ ಹಾಕ್ಬಿಡ್ತೀನಿ. ಸಿ ಬೇಬಿ ಜಂಪ್ ಸೂಟ್. ಸೊ ಇದೊಂದು ದೇವಟಲ್ಲಿ ಇಷ್ಟು ಡ್ರೆಸ್ ಆರ್ಡರ್ ಮಾಡ್ತೀಯ ಅಂತ ಕೇಳ್ತಾ ಇದ್ದಾರೆ. ಸೊ ಇದೊಂದೊಂದು ಟಾಪ್ ನಾನು ಆರ್ಡರ್ ಮಾಡಿದೆ, ಟರ್ಟಲ್ ನೆಕ್ ಥರ. ಬಿಕಾಸ್ ಒಂದು ಸ್ಕರ್ಟ್ ಆರ್ಡರ್ ಮಾಡಿದ್ದೀನಿ ಗೈಸ್, ಬ್ಲ್ಯಾಕ್ ಸ್ಕರ್ಟ್. ಸೊ ಅದ್ರ ಜೊತೆಗೆ ಇದು ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಕಾಣುತ್ತೆ ಅಂತ. Yeah, it's looking so good. ದೇವೇಟಾಗೆ ನಾನು ಒಂದು ಟೀ ಶರ್ಟ್ ಆರ್ಡರ್ ಮಾಡಿದ್ದೆ, ಈ ಥರ ಅವ್ರು ಇದುವರೆಗೂ ಹಾಕೊಂಡಿಲ್ಲ. It's big. Which?
Sure, medium. Is Medium. But when you pull it up, it will become tight. Still, small should have ordered, baby. Or size exchange ಮಾಡಬೇಕು ಇಲ್ಲ ಕರೆಕ್ಟಾಗಿ ಇದೆ ಸೈಜ್ ಎಕ್ಸ್ಚೇಂಜ್ ಮಾಡೋಣ. You have to tell thanks to me. I want to thank you. You have I like you. ನೋಡಿ ಗೈಸ್ ಚೆನ್ನಾಗಿದೆಲ್ಲ. ಐ ಆಮ್ ಪ್ರಿಪೇರಿಂಗ್ ಅವಕ್ಯಾಡೋ ಟೋಸ್ಟ್ ಫಾರ್ ದಿ ಬ್ರೇಕ್ಫಾಸ್ಟ್. ನಾನು ಫಸ್ಟೆಲ್ಲ ಅವಕ್ಯಾಡೋ ಟೋಸ್ಟ್ ಚೆನ್ನಾಗಿರಲ್ಲ ಅಂತ ಅಂದ್ಕೊಂಡಿದ್ದೆ. ಬಟ್ ದೆನ್ ಒಂದ್ಸತಿ ಟ್ರೈ ಮಾಡಿದ್ಮೇಲೆ ಐ ಅಂಡರ್ಸ್ಟುಡ್ ದಿ ಟೇಸ್ಟ್. ಯಾರೆಲ್ಲ ಇನ್ನೂ ಅವಕ್ಯಾಡೋ ಟೋಸ್ಟ್ ಟ್ರೈ ಮಾಡಿಲ್ಲ, ಪ್ಲೀಸ್ ಬೇಗನೆ ಟ್ರೈ ಮಾಡಿ. ಇಟ್ಸ್ ವೆರಿ ನೈಸ್ ಆ್ಯಂಡ್ ಇಟ್ಸ್ ವೆರಿ ಹೆಲ್ದಿ ಆಲ್ಸೋ. ಹೆಲ್ದಿ ಬ್ರೇಕ್ಫಾಸ್ಟ್. ಸೊ ಒಂದು ಬೌಲಲ್ಲಿ ನಾನು ಅವಕ್ಯಾಡೋ ತೊಗೊಂಡಿದ್ದೀನಿ. ಅದ್ರ ಜೊತೆಗೆ ನಾನು ಚಿಲ್ಲಿ ಫ್ಲೇಕ್ಸ್, ಪೆಪ್ಪರ್, ಪೆರಿ ಪೆರಿ ಸೀಸನಿಂಗ್, ಸಾಲ್ಟ್, ಟೊಮ್ಯಾಟೊ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಚೆನ್ನಾಗಿ. ಬಿಕಾಸ್ ವೆರಿ ಲೈಕ್ ಅವಕ್ಯಾಡೋ ತಿಂದರೆ ಯು ವಾಂಟ್ ಗೆಟ್ ಎನಿ ಟೇಸ್ಟ್. ಇದ್ರ ಜೊತೆಗೆ ಲೈಕ್ ಈ ಥರ ಸೀಸನಿಂಗ್ಸ್ ಮಾಡಿಕೊಂಡು ತಿಂದರೆ ಇಟ್ ವಿಲ್ ಬಿ ವೆರಿ ಟೇಸ್ಟಿ ಆ್ಯಂಡ್ ಡಿಲಿಷಿಯಸ್ ಆಲ್ಸೋ. ಸೊ ಇವಾಗ ಬ್ರೆಡ್ ತೊಗೊಬೇಕು. ಬ್ರೆಡ್ ತೊಗೊಂಡು ಆ್ಯಂಡ್ ತುಪ್ಪ, ಬ್ರೆಡ್ ಮೇಲೆ ನಾನು ಸ್ಪ್ರೆಡ್ ಮಾಡ್ಕೊತೀನಿ ತುಪ್ಪನ ಬ್ಯಾಕ್ ಆ್ಯಂಡ್ ಫ್ರಂಟ್. ಆ್ಯಂಡ್ ರೋಸ್ಟ್ ಮಾಡೋಕ್ಕೆ ತವಾ. ಅವಕ್ಯಾಡೋ ಟೋಸ್ಟ್ ತುಂಬ ಒಳ್ಳೆಯದು ಗೈಸ್. ಲೈಕ್ ಅವಕ್ಯಾಡೋ ಬ್ರೆಡ್ಡಲ್ಲಿ ತಿಂದರೆ, ಅವಕ್ಯಾಡೋ ಲೈಕ್ ಸಲಾಡ್ ಥರ ಮಾಡ್ಕೊಂಡು ತಿಂದರೆ, ಜ್ಯೂಸ್ ಮಾಡ್ಕೊಂಡು ಕುಡಿದ್ರೆ, ಯಾರೆಲ್ಲ ವೆಯ್ಟ್ ಲಾಸ್ ಆಗಬೇಕಂತ ಇದ್ದೀರಾ ಅವಕ್ಯಾಡೋನ ಜಾಸ್ತಿ ಯೂಸ್ ಮಾಡಿ. ಸೊ ದ್ಯಾಟ್ ಅದು ವೆಯ್ಟ್ ಲಾಸ್ಗೂ ತುಂಬ ಒಳ್ಳೆಯದು. ಅಮ್ಮಕುಟಿ ಬೆಳಿಗ್ಗೆನೆ ನನಗೆ ಮೊಟ್ಟೆ ಬಾಯ್ಲ್ ಮಾಡಿ ಇಕ್ಕಿದ್ರು. ಸೊ ನಾನು ಏನು ಮಾಡ್ತೀನಿ ಇವಾಗ ಅವಕ್ಯಾಡೋ ಈ ಬ್ರೆಡ್ನ ಒಂದು ಸ್ವಲ್ಪ ಎಗ್ನ ಒಂದು ಸ್ವಲ್ಪ ಸ್ಮ್ಯಾಶ್ ಮಾಡ್ಕೊತೀನಿ. ಸೊ ಅವಕ್ಯಾಡೋ ಇದನ್ನ ನಾನು ಕಲಸಿಟ್ಕೊಂಡಿದ್ದೀನಲ್ಲ, ಇದು ನಾನು ಬ್ರೆಡ್ಗೆ ಹಾಕ್ಕೊಂಡು ಮೊಟ್ಟೆನ ಒಂದು ಸ್ವಲ್ಪ ಸ್ಮ್ಯಾಶ್ ಮಾಡಿ ಸ್ಪ್ರೆಡ್ ಮಾಡಿಕೊಂಡು ತಿಂತೀನಿ. ಇಟ್ ವಿಲ್ ಟೇಸ್ಟ್ ಸೋ ಗುಡ್. ಸೊ ಪ್ರೋಟೀನು ತಿಂದಂಗೆ ಆಗುತ್ತೆ, ಕಾರ್ಬು ಇದೆ, ಆ್ಯಂಡ್ ವೆಯ್ಟ್ ಲಾಸ್ಗೆ ಮೇನ್ ಇಂಗ್ರೀಡಿಯೆಂಟು ಇದೆ. ಸೊ ಈ ಥರ ದಿಸ್ ಇಸ್ ಹೌ ಐ ಮೇಂಟೈನ್ ಮೈ ಡಯಟ್. ಇಟ್ಸ್ ವೆರಿ ಸಿಂಪಲ್ ಗೈಸ್. ವೆಯ್ಟ್ ಲಾಸ್ ಬಂದು ನೀವು ಆ್ಯಕ್ಚುಲಿ ಸ್ಟ್ರಿಕ್ಟ್ ಆಗಿರಬೇಕು. ಐ ಮೀನ್ ತಿನ್ನೋದಲ್ಲಿ ಎಲ್ಲದಲ್ಲೂ ನೀವು ಸ್ಟ್ರಿಕ್ಟ್ ಆಗಿರಬೇಕು. ನೀವು ಏನು ಬೇಕಾದರೂ ತಿನ್ಬೋದು. ಲೈಕ್ ಮನೆ ಊಟ ತಿನ್ಕೊಂಡು ನೀವು ವೆಯ್ಟ್ ಲಾಸ್ ಆಗ್ಬೋದು. ನೀವು ಅದೇ ತಿನ್ನಬೇಕು ಇದೇ ತಿನ್ನಬೇಕು ಅಂತ ಏನು ಸ್ಟ್ರಿಕ್ಟ್ ಡಯಟೆಲ್ಲ ಫಾಲೋ ಮಾಡೋಕ್ಕೆ ಹೋಗ್ಬೇಡಿ. ಬಟ್ ಕ್ಯಾಲೋರೀಸ್ ಇಷ್ಟು ಇಂಟೇಕ್ ಮಾಡ್ಕೊತಾ ಇದ್ದೀರಾ ಅದೆಲ್ಲ ಒಂದು ಸ್ವಲ್ಪ ಲೆಕ್ಕ ಇಟ್ಕೊಂಡ್ರೆ ಈಸಿಲಿ 3 ಮಂತ್ಸಲ್ಲೇ ನೀವು ಹೆಲ್ತಿಯಾಗಿ ವೆಯ್ಟ್ ಲಾಸ್ ಆಗ್ಬೋದು. ಸೊ ನಾನು ಬ್ರೆಡ್ನ ಟೋಸ್ಟ್ ಮಾಡ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಇದು ತೊಗೊತೀನಿ ಆ್ಯಂಡ್ ಬ್ರೆಡ್ ಮೇಲೆ ಈ ಥರ ಸ್ಪ್ರೆಡ್ ಮಾಡ್ಕೊತೀನಿ. ಅಮ್ಮುಗುಟಿ ಆಲ್ರೆಡಿ ಬೆಳಿಗ್ಗೆನೆ ಮೊಟ್ಟೆ ತಿಂದಾಯಿತು. ಸೊ ಇಟ್ಸ್ ಡನ್. ಸೊ ದಿಸ್ ಈಸ್ ಮೈ ಮಾರ್ನಿಂಗ್ ಬ್ರೇಕ್ಫಾಸ್ಟ್, ಅವಕ್ಯಾಡೋ ಬ್ರೆಡ್ ಟೋಸ್ಟ್. ನೋ avocado with egg and bread toast with avocado and egg ಹಂಗೆ ಹೇಳ್ಬೋದು. ಎಸ್, ಇನ್ನು ಮುಟ್ಟೆ ಉಂಡಲ್ಲೇ ಅದು ಇಟ್ಟು നല്ല ഉണ്ടോ? ഇഷ്ടമായ? യെസ്. ಸೊ ನಾನು ಮಧ್ಯಾಹ್ನ ಲಂಚ್ ಬಂದು ಓಟ್ಸ್ ಮತ್ತು ಚಿಕನ್ ಸುಕ್ಕ, ಸೈಡಲ್ಲೂ ಒಂದು ಸ್ವಲ್ಪ ಉಪ್ಪಿನಕಾಯಿ. ಅದಾದಮೇಲೆ ನಾನು 2 ಪಪಾಯಾಸ್ ತಿಂತೀನಿ. ಸೊ ದ್ಯಾಟ್ ಈಸ್ ಮೈ ಲಂಚ್. ಗೈಸ್, ಓ ಗಾಡ್, ಇವಾಗ ಟೈಮ್ ಬಂದು 7:20. ಲೈಕ್ ಇವಾಗವರೆಗೂ ನಾನು ಕ್ಲಾಸ್ ತೆಗಿತಾ ಇದ್ದೆ. ರೈಟ್ ನೌ ದಿ ಕ್ಲಾಸ್ ಗಾಟ್ ಓವರ್. ಸೊ ಬೆನ್ನೆಲ್ಲ ನೋವ್ತಿದೆ ಒಂದೇ ಕಡೆ ಕೂತ್ಕೊಂಡು. ಸೊ ಇವಾಗ ನಂದು ಡಿನ್ನರ್ ಬಂದು
ಗೆಣಸು ಸ್ವೀಟ್ ಪೊಟ್ಯಾಟೋನ ಅಮ್ಮುಕುಟ್ಟಿಗೆ ಬೇಯಿಸಿ ಅಂತ ಹೇಳಿದ್ದೀನಿ. ಸೊ ಒಂದು ಸ್ವಲ್ಪ ನಾಟಿ ಕೋಳಿ ಕರಿ ಇದೆ, ನಾಟ್ ಕರಿ, ಇಟ್ಸ್ ಸುಕ್ಕ ಡ್ರೈ ಥರ ಮಾಡಿದ್ದಾರೆ. ಸೊ ಸ್ವೀಟ್ ಪೊಟ್ಯಾಟೊ ಮತ್ತು ಚಿಕನ್ನ ತಿನ್ಕೊಂಡು ಮತ್ತು ನಾನು ಫ್ರೆಶ್ ಕುಡ್ಕೊಂಡು ನಾನು ಡಿನ್ನರ್ನ ಮುಗಿಸ್ಕೊತೀನಿ. ಯೂಶ್ವಲಿ ನಾನು ಡಿನ್ನರ್ ಬಂದು 7:30 8 ಗಂಟೆ ಒಳಗಡೆ ನಾನು ತಿನ್ನೋದು. ನಾನು 8:30 ಮೇಲೆ ನಾನು ತಿನ್ನೋದೇ ಇಲ್ಲ ನನ್ನ ಡಿನ್ನರು. ಮೇ ಬಿ ಚಿಕ್ಕದಾಗಿ ಏನಾದ್ರು ಫ್ರೂಟ್ಸ್ ಹಂಗೆ ಏನಾದ್ರು ತಿನ್ಕೊತೀನಿ. ಆದರೆ ಆದಷ್ಟು ನಾನು 8 o'clock ಒಳಗಡೆ ನಾನು ಊಟನ ಮುಗಿಸ್ಕೊಳ್ಳೋದು. ಬಿಕಾಸ್ ಡೈಜೆಷನ್ ಪ್ರಾಸೆಸ್ ನಾವು ಏನೇ ತಿಂದ್ರೂ 4 hour ಬೇಕು ಡೈಜೆಷನ್ ಆಗೋಕ್ಕೆ. ಸೊ ಮಲ್ಗೋಕ್ಕೆ ಮುಂಚೆ ಇಟ್ಸ್ ವೆರಿ ಗುಡ್ ಡೈಜೆಷನ್, ನಮ್ಮ ಫುಡ್ಡೆಲ್ಲ ಡೈಜೆಸ್ಟ್ ಆಗಿ ನಾವು ನಿದ್ದೆ ಮಾಡಿದ್ರೆ ನಮ್ಗೆ ಒಳ್ಳೆ ನಿದ್ದೆ ಬರುತ್ತೆ. ಟ್ರೈ ಮಾಡಿ ಒಂದ್ಸತಿ. ನೀವು 11 o'clock ಮಲ್ಗೋರು 10 ಗಂಟೆ ತಿಂತೀರಾ ಅಂದರೆ ಎಲ್ಲಿ ಡೈಜೆಷನ್ ಪ್ರಾಸೆಸ್ಸೇ ಟೈಮೇ ಸಿಕ್ಕಿಲ್ವಲ್ಲ ಡೈಜೆಸ್ಟ್ ಆಗೋಕ್ಕೆ. ಆ್ಯಂಡ್ ಯು ಆರ್ ಮೇಕಿಂಗ್ ಯುವರ್ ಸೆಲ್ಫ್ ಸ್ಲೀಪ್. ಸೊ ವೆನ್ ಯು ಟ್ರೈ ಟು ಸ್ಲೀಪ್ ಆಲ್ಸೋ ಬೆಳಿಗ್ಗೆ ನಿಮಗೆ ಆ್ಯಕ್ಟಿವ್ ಅನಿಸಲ್ಲ. ನೀವು ಎದ್ದಿದ ತಕ್ಷಣ ಯು ವಾಂಟ್ ಫೀಲ್ ವೆರಿ ಆ್ಯಕ್ಟಿವ್. ಅದೇ ನಿಮ್ಗೆ ಎಂಟಿ ಲೈಕ್ 4 hour ಮುಂಚೆ ಡೈಜೆಸ್ಟ್ ಆಗಿ ಮಲಗಿ ಬೆಳಿಗ್ಗೆ ಎದ್ದೋಳ್ತೀರಾ, ಯು ವಿಲ್ ಫೀಲ್ ವೆರಿ ಆ್ಯಕ್ಟಿವ್, ಯು ವಿಲ್ ಫೀಲ್ ವೆರಿ ಎನರ್ಜೆಟಿಕ್. ಅದಕ್ಕೆ ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವ್ಲಾಗ್ ಗೈಸ್. ಸೊ ಸಿ ಯು ಇನ್ ನೆಕ್ಸ್ಟ್ ವ್ಲಾಗ್.